ಕಲಬುರಗಿ ಬಳಿಕ ಶಿವಮೊಗ್ಗದಲ್ಲಿ ಈಗ ಮೋದಿ ರಣಕಹಳೆಯನ್ನ ಊದುವಂತ ನಿಟ್ಟಿನಲ್ಲಿ ಸಿದ್ಧ ಆಗ್ತಾ ಇದ್ದಾರೆ. ಯಾಕಂದ್ರೆ ಕೆಲವೇ ಹೊತ್ತಿನಲ್ಲಿ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಲಗ್ಗೆ ಇಡೋರಿದ್ದಾರೆ. 5 ಜಿಲ್ಲೆಗಳನ್ನ ಟಾರ್ಗೆಟ್ ಮಾಡಿ. ಹೌದು, ಇವತ್ತು ಸಮಾವೇಶ ನಡೆಯುವಂತದ್ದು ಶಿವಮೊಗ್ಗದಲ್ಲಾದ್ರೂ ಕೂಡ ಅಕ್ಕಪಕ್ಕದ 5 ಜಿಲ್ಲೆಗಳನ್ನ ಇಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿದೆ. ಯಾವ್ದು? ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ. ಲೋಕಸಭಾ ಕ್ಷೇತ್ರದ ಬರೋದಾದ್ರೆ ಉಡುಪಿ, ಚಿಕ್ಕಮಗಳೂರು ಒಂದು ಕ್ಷೇತ್ರ, ದಾವಣಗೆರೆ, ಚಿತ್ರದುರ್ಗ, ಜೊತೆಗೆ ಹಾವೇರಿ, ಆಮೇಲೆ ಶಿವಮೊಗ್ಗ. ಸೊ ಈ ಎಲ್ಲ ಜಿಲ್ಲೆಗಳಲ್ಲೂ ಮತ್ತೆ ಕಮಲ ಅರಳಿಸುವಂತ ನಿಟ್ಟಿನಲ್ಲಿ ಪ್ರಧಾನಿಯ ರಣತಂತ್ರ ಇವತ್ತು ನಾವು ಗಮನಿಸಬಹುದು. ಮೋದಿ ಸಮಾವೇಶಕ್ಕೆ 2 ಲಕ್ಷಕ್ಕೂ ಹೆಚ್ಚು ಜನ ಸೇರಬಹುದಾದಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. BS ಯಡಿಯೂರಪ್ಪ, ವಿಜಯೇಂದ್ರ, ರಾಘವೇಂದ್ರ ಸೇರಿ ಹಲವು ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗೋರಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ವೇದಿಕೆಗೆ ಆಗಮಿಸ್ತಾರೆ ಪ್ರಧಾನಿ ಮೋದಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಸ್ತೆ ಮುಖೇನವಾಗಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ಅವರು ಆಗಮಿಸೋರಿದ್ದಾರೆ. ಏರ್ಪೋರ್ಟ್ನಿಂದ ಸಾರ್ವಜನಿಕರು ಆಸೀನರಾಗುವಂತಹ ಸ್ಥಳಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅದರ ಮಧ್ಯೆನೇ ವಾಹನ ತೆರಳೋದಕ್ಕೆ ಒಂದು ಸ್ಥಳವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಜನರ ಮಧ್ಯೆಯಿಂದ ಅವರು ವೇದಿಕೆ ಮೇಲೆ ಹತ್ತುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. 2 ಗಂಟೆಗಳ ಕಾಲ ವೇದಿಕೆ ಮೇಲೆ ಇರ್ತಾರೆ ಅನ್ನುವಂಥದ್ದು ಗೊತ್ತಾಗಿದೆ. 4:30 ಸಮಯಕ್ಕೆ ಅವರು ಕೊಯಮತ್ತೂರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈ ತರ ನೀವು ನೋಡಿದ ಹಾಗೆ ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗದಲ್ಲಿ ಮೋದಿ ರ್ಯಾಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಮೋದಿಗೆ 3 ಅಡಿಯ ಶ್ರೀಗಂಧದ ಕೃಷ್ಣ ಮೂರ್ತಿಯನ್ನ ಗಿಫ್ಟ್ ರೂಪದಲ್ಲಿ ಕೊಡುವಂತ ನಿಟ್ಟಿನಲ್ಲಿ ಬಿಜೆಪಿ ಸದಸ್ಯರುಗಳು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಂದ ಮೋದಿಗೆ ಈ ರೀತಿಯಾದಂಥ ಒಂದು ವಿಶೇಷ ಉಡುಗೊರೆಯನ್ನ ನೀಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಸಾಗರದಲ್ಲಿ ಗಂಧದ ಕೃಷ್ಣನ ಮೂರ್ತಿಯನ್ನ ಸಿದ್ಧ ಮಾಡಿಸಲಾಗಿದೆ. ಶಿವಮೊಗ್ಗದ ಸಾಗರದಲ್ಲಿ ಮೂರ್ತಿಯ ಜೊತೆಗೆ ಪೇಟ ಹಾಗೆ ಗಂಧದ ಹಾರವನ್ನು ಕೂಡ ನೀಡಲಾಗುತ್ತೆ. ಲೋಕಸಭಾ ಚುನಾವಣೆಗೆ ಮೋದಿಯಿಂದ ಕೃಷ್ಣನ ರಣತಂತ್ರ ಅಂದರೆ ಕೃಷ್ಣನಿಗೆ ಈ ರೀತಿಯಾಗಿ ಆ ಕಾರ್ಯಕರ್ತರುಗಳು ಪ್ರಧಾನಿಯನ್ನ ಹೋಲಿಕೆ ಮಾಡ್ತಾ ಇದ್ದಾರೆ. ನೋಡಿ, ಇದೇ ಮೂರ್ತಿಯನ್ನ ಪ್ರಧಾನಿಗೆ ಗಿಫ್ಟ್ ರೂಪದಲ್ಲಿ ಕೊಡೋರಿದ್ದಾರೆ. ಇದು ಶ್ರೀಗಂಧದಲ್ಲಿ ಮಾಡಲಾಗಿರುವಂತಹ ಮೂರ್ತಿ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು 3 ಅಡಿ ಎತ್ತರ ಇದೆ. ನಮ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಅವರು ನಮ್ಮ ಶಿವಮೊಗ್ಗದ ಮಲೆನಾಡಿಂದ ಒಂದು ಗಂಧದ ಒಂದು ಕೃಷ್ಣನ ಕೊಡ್ತಾ ಇರೋದು ನಮ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸರ್. ಈಗ ಎಲ್ಲಿಂದ ತೊಗೊಂಬಂದ್ರಿ ಮೂರ್ತಿಯನ್ನ? ಗಂಧದ್ದು ಸಾಗರ ಸರ್, ಸಾಗರದಿಂದ ವಿಶೇಷವಾಗಿ ಆರ್ಡರ್ ಕೊಟ್ಟು ಮಾಡಿದ್ರೆ? ಹೌದು, ವಿಶೇಷವಾಗಿ ಆರ್ಡರ್ ಕೊಟ್ಟು ಸಾಗರದಿಂದ ಮಾಡಿಸ್ಕೊಂಡ್ ಬಂದಿದ್ದೆ ಸರ್. ಕಲಿಯುಗದ ಕೃಷ್ಣ, ಮೋದಿ ಅವ್ರನ್ನ ಕಲಿಯುಗದ ಕೃಷ್ಣ ಅಂದ್ರೆ ತಪ್ಪಾಗ್ಲಾರದು. ಹಾಗಾಗಿ ಅವ್ರಿಗೆ ಅದಕ್ಕೆ ತಕ್ಕನಾಗೆ ನಾವು ಒಂದು ಕೃಷ್ಣನ ಒಂದು ಕಾಣಿಕೆಯಾಗಿ ಶಿವಮೊಗ್ಗ ಜಿಲ್ಲಾ ವತಿಯಿಂದ ನಮ್ಮ ಬಿಜೆಪಿ ಆಫೀಸಿಂದ ಕೊಡ್ತಾ ಇದ್ದೀವಿ. ಅದು ಒಂದು 3 ಅಡಿ ಎತ್ತರ ಇದೆ. ನಮ್ಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳು ಅವರು ನಮ್ಮ ಶಿವಮೊಗ್ಗದ ಮಲೆನಾಡಿಂದ ಒಂದು ಗಂಧದ ಒಂದು ಕೃಷ್ಣನ ಕೊಡ್ತಾ ಇರೋದು ನಮ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸರ್. ಈಗ ಎಲ್ಲಿಂದ ತೊಗೊಂಬಂದ್ರಿ ಮೂರ್ತಿಯನ್ನ? ಗಂಧದ್ದು ಸಾಗರ ಸರ್, ಸಾಗರ.